ಬಿಹಾರ ಆಯ್ತು, ದೆಹಲಿಯಲ್ಲೂ ಕೂಡ ಈಗ ರಾಜಕೀಯ ಭೂಕಂಪನ. ದೆಹಲಿಯ ಆಪ್ ಸರ್ಕಾರವನ್ನ ಉರುಳಿಸೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆಯಾ? ಬಿಜೆಪಿ ವಿರುದ್ಧ ದೆಹಲಿ ಸಿಎಂ ಇಂಥದ್ದೊಂದು ಆರೋಪ ಮಾಡ್ತಾ ಇದ್ದಾರೆ. 25 ಕೋಟಿಯ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ದೆಹಲಿ ಸಿಎಂ. ದೆಹಲಿಯ ಆಪ್ ಸರ್ಕಾರವನ್ನ ಉರುಳಿಸೋದಕ್ಕೆ ಬಿಜೆಪಿ ಯತ್ನವನ್ನ ನಡೆಸ್ತಾ ಇದೆಯಾ? 7 ಶಾಸಕರಿಗೆ 25 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಂತ ದೆಹಲಿ ಸಿಎಂ ಆರೋಪ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಮಾಡಿರುವಂತಹ ಟ್ವೀಟ್ ಇದು. 7 ಮಂದಿ ಆಪ್ ಶಾಸಕರಿಗೆ 25 ಕೋಟಿ ರೂಪಾಯಿ ಆಫರ್ ಮಾಡಲಾಗಿದೆ ಅಂತ ದೆಹಲಿ ಸಿಎಂ ಆರೋಪ ಮಾಡ್ತಿದ್ದಾರೆ. ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ ದೆಹಲಿ ಸಿಎಂ. ಟ್ವಿಟರ್ ನಲ್ಲಿ ಶಾಸಕರ ಕುದುರೆ ವ್ಯಾಪಾರದ ಬಗ್ಗೆ ಆರೋಪ ಮಾಡಿದ್ದಾರೆ. ಕೆಲವು ದಿನಗಳ ಬಳಿಕ ಕೇಜ್ರಿವಾಲ್ ಅವರನ್ನ ಬಂಧಿಸ್ತೀವಿ, ಆಮ್ ಆದ್ಮಿ ಪಕ್ಷದ ಶಾಸಕರನ್ನ ಒಡಿತೀವಿ, 21 ಶಾಸಕರೊಂದಿಗೆ ಮಾತುಕತೆಯೂ ಸಹ ನಡೀತಾ ಇದೆ. ಆಮ್ ಆದ್ಮಿ ಪಕ್ಷದ ಸರ್ಕಾರವನ್ನ ಉರುಳಿಸ್ತೀವಿ, ನೀವು ಕೂಡ ಬರಬಹುದು, 25 ಕೋಟಿ ರೂಪಾಯಿ ನೀಡ್ತೀವಿ, ಬಿಜೆಪಿ ಟಿಕೆಟ್ ನಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಅಂತ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಇದು ಸಿಎಂ ಕೇಜ್ರಿವಾಲ್ ಮಾಡಿರುವಂತಹ ಆರೋಪ ಟ್ವಿಟರ್ ನಲ್ಲಿ. ಆಮ್ ಆದ್ಮಿ ಪಕ್ಷದ 7 ಶಾಸಕರು ಬಿಜೆಪಿ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ. ನಮ್ಮ ಸರ್ಕಾರ ಉರುಳಿಸೋದಕ್ಕೆ ಪ್ರಯತ್ನಗಳು ನಡೀತಲೇ ಇದೆ ಅಂತ ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ ಬಿಜೆಪಿ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.